ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ದೇವಾಲಯಗಳ ಕಳ್ಳತನ ಮುಂದುವರಿದಿದೆ ಅಂತ ಹೇಳ್ಬೋದು. ಇಲ್ಲಿನ ಸಾಯಿಕಟ್ಟ ದೇವಾಲಯದಲ್ಲಿ ಕೂಡ ಕಳೆದ ರಾತ್ರಿ ವೇಳೆ ಕಳ್ಳತನ ಆಗಿರುವುದು ಭಕ್ತರ ಒಂದು ಆಶ್ಚರ್ಯಕ್ಕೆ ಕೂಡ ಕಾರಣ ಆಗಿದೆ. ನಾನೀಗ ದೇವಸ್ಥಾನದ ಒಳಭಾಗದಲ್ಲಿದ್ದೇನೆ, ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಸಾಯಿ ಮಂದಿರದ ಒಳಭಾಗದಲ್ಲಿರುವಂತಹ ಬೆಳ್ಳಿಯ ಆಭರಣಗಳನ್ನು ಕಳ್ಳರು ಕದ್ದೊಯ್ದಿರುವಂಥದ್ದು. ಸುಮಾರು ಬೆಳಗಿನ ಜಾವ 3 ಗಂಟೆ ಸುಮಾರಿಗೆ ಈ ಒಂದು ದೇವಾಲಯದ ಒಳಗೆ ನುಗ್ಗಿದಂಥ ಕಳ್ಳರು ದೇವರ ಮೇಲ್ಭಾಗದಲ್ಲಿರುವ ಬೆಳ್ಳಿಯ ವಸ್ತುಗಳಾದ ಛತ್ರಿಗಳಾಗಿರ್ಬೋದು ಅಥವಾ ಸಿಂಹ, ಅಕ್ಕಪಕ್ಕದಲ್ಲಿರುವ ಸಿಂಹದ ಮೂರ್ತಿ ಮತ್ತು ಬೆಳ್ಳಿಯ ಪಾದುಕೆ ಸೇರಿದಂತೆ ಬೇರೆ ಬೇರೆ ವಸ್ತುಗಳನ್ನು ಕಳ್ಳತನ ಮಾಡಿದ್ದಾರೆ. ಸುಮಾರು 12 kgಯಷ್ಟು ಆಭರಣಗಳನ್ನು ಕದ್ದಿದ್ದಾರೆ ಎಂಬ ಮಾಹಿತಿಯನ್ನು ಸ್ಥಳೀಯರು ಕೂಡ ನೀಡ್ತಾ ಇರುವಂಥದ್ದು. ಸ್ಥಳಕ್ಕೆ ಕಾರವಾರ ನಗರ ಪೊಲೀಸರು ಕೂಡ ಆಗಮಿಸಿ ಪರಿಶೀಲನೆ ಕೂಡ ನಡೆಸ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು. ಯಾವ ರೀತಿಯಾಗಿ ಬೆರಳಚ್ಚು ತಜ್ಞರು ಕೂಡ ಇದೀಗ ಪರಿಶೀಲನೆ ಕೂಡ ತೊಡಗಿರುವಂಥದ್ದು. ಒಟ್ಟಿನಲ್ಲಿ ಕಳೆದ ಕೆಲ ದಿನಗಳ ಹಿಂದಷ್ಟೇ ಈ ದೇವರ ಒಂದು ವಾರ್ಷಿಕೋತ್ಸವ ಕೂಡ ನಡೆದಿತ್ತು. ಆ ಸಂದರ್ಭದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಕೂಡ ಇಲ್ಲಿಗೆ ಆಗಮಿಸಿದರು. ಇದಾದ ಬೆನ್ನಲ್ಲೇ ಈ ರೀತಿಯಾಗಿ ದೇವಾಲಯದಲ್ಲಿ ಕಳ್ಳತನ ಆಗಿರೋದು ಭಕ್ತರ ಒಂದು ಆತಂಕಕ್ಕೆ ಕೂಡ ಕಾರಣವಾಗಿದೆ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ದೇವಾಲಯದ ಮುಂಭಾಗದಲ್ಲಿರುವ ಬಾಗಿಲನ್ನು ಹೊಡೆದಂಥ ಕಳ್ಳರು ಈ ಒಂದು ಕೃತ್ಯವನ್ನು ಕೂಡ ಎಸಗಿದ್ದಾರೆ. ಕಳೆದ ಕೆಲ ತಿಂಗಳಿಂದ ಉತ್ತರ ಕನ್ನಡ ಜಿಲ್ಲೆ ಕಾರವಾರದಲ್ಲಿ ದೇವಾಲಯಗಳ ಕಳ್ಳತನ ಮುಂದುವರೆದಿದೆ. ಆದರೆ ಕಳ್ಳರ ಪತ್ತೆ ಕಾರ್ಯ ಕೂಡ ಆಗದಿರುವುದು ಕೂಡ ನಿಜಕ್ಕೂ ಕೂಡ ಬೇಸರದ ಸಂಗತಿ. ಯಾಕಂತ ಹೇಳಿದ್ರೆ ಪದೇ ಪದೇ ಕಳ್ಳರನ್ನು ಹಿಡಿಯದೇ ಇರುವ ಕಾರಣಕ್ಕಾಗಿ ಏನು ಗೊತ್ತಿಲ್ಲ, ಪದೇ ಪದೇ ಈ ರೀತಿಯಾಗಿ ದೇವಾಲಯದ ಕಳ್ಳತನ ನಡೆತಿರೋದು ಭಕ್ತರ ಆತಂಕಕ್ಕೆ ಕೂಡ ಕಾರಣ ಆಗಿರುತ್ತದೆ. ಇವ ನೋಡ್ತಾ ಇರ್ಬೋದು ದೇವಾಲಯದ ಮುಂಭಾಗದಲ್ಲಿ ಯಾವ ರೀತಿಯಾಗಿ ಭಕ್ತರು ಕೂಡ ಬೇಸರದಿಂದ ಇರುವ ದೃಶ್ಯವನ್ನು ನೀವು ಗಮನಿಸಬೇಕು. ಈ ಬಗ್ಗೆ ಭಕ್ತರನ್ನೇ ಮಾತಾಡ್ಸೋಣ, ಘಟನೆ ಬಗ್ಗೆ ಕೇಳ್ತೇನೆ. ಸರ್, ಈಗ ಕಳ್ಳತನ ಎಷ್ಟೊತ್ತಿಗೆ ಆಗಿರ್ಬೋದು ಸರ್? ಏನೇನು ವಸ್ತುಗಳು? ಸರ್, ಇದು ಅಂದಾಜೊಂದು 3 ಗಂಟೆಯಿಂದ 3:30 ತನಕ ಆಗಿರ್ಬೋದು ಸರ್. ಅಲ್ಲಿ ದೇವರ ಮೇಲಿರುವ ಸಿಂಹಾಸನದ ಮೇಲೆ ಕೊಡೆ ಇತ್ತು ಸಿಲ್ವರ್ದು, ಅದು ಅದ್ರ ಮೇಲೆ ಒಂದು ಲಾಕ್ ಒಂಥರ ಇತ್ತು ಕಂಬಿದು. ಆಮೇಲೆ ಕೆಳಗಡೆ 2 ಸಿಂಹಗಳು, ಆಮೇಲೆ ಕೆಳಗೆ ಪಾದ ಹತ್ರ ಒಂದು ಹಿಂಗೆ ಆರ್ಕ್ ಒಂದಿತ್ತು, ಮತ್ತು ಪಾದುಕೆ ಮುಂದೊಂದು ಪಾದುಕೆ ಇದೆ, ಅದನ್ನು ಅವರು ಒಡೆದು ತೆಗೆದಿದ್ದಾರೆ ಆ ಸಿಲ್ವರನ್ನು. ಇದೆ ಸುಳಿವು ಸಿಕ್ಕಿದೆ ಸರ್, ಯಾರಂತ ಗೊತ್ತಾಗಿರ್ಬೋದು ಅಥವಾ ಇನ್ನೂ ಗೊತ್ತಿಲ್ಲ. ಪೊಲೀಸ್ ಇಲಾಖೆಯವರು ಬಂದಿದ್ದಾರೆ, ಅವರು ತನಿಖೆಯನ್ನು ಮಾಡ್ತಾಯಿದ್ದಾರೆ. ಇನ್ನುವರೆಗೆ CCTV ಫುಟೇಜನ್ನು ಅವರು ಚೆಕ್ ಮಾಡ್ತಾ ಇದ್ದಾರೆ. ನಮಗೆ ಇವರು ಸಿಗ್ಬೋದು ಅನ್ನೋ ಭರವಸೆ ಒಂದಿದೆ ನಮಗೆ ಡಿಪಾರ್ಟ್ಮೆಂಟ್ ಮೇಲೆ. ಹೌದು ಸರ್. ಇವಿಷ್ಟು ಭಕ್ತರು ಹೇಳುವಂಥ ಮಾತು. ಒಟ್ಟಿನಲ್ಲಿ ಇದೀಗ CCTV ದೃಶ್ಯದಲ್ಲಿ ಕಳ್ಳರ ಒಂದು ಕೃತ್ಯ ಕೂಡ ಸೆರೆಯಾಗಿದೆ. ಹೀಗಾಗಿ ಪೊಲೀಸರು ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಆದಷ್ಟು ಬೇಗ ಕಳ್ಳರ ಪತ್ತೆ ಆಗಲಿ, ಯಾರು ಎಂಬುದು ಪತ್ತೆ ಆಗಲಿ, ಮತ್ತು ಆ ಮೂಲಕ ಭಕ್ತರಲ್ಲಿರುವ ಆತಂಕ ಕೂಡ ದೂರವಾಗಲಿ ಎಂಬ ಮಾತುಗಳನ್ನು ಇಲ್ಲಿ ವ್ಯಕ್ತಪಡಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶಾನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ದೇವಾಲಯಗಳ ಕಳ್ಳತನ ಮುಂದುವರಿದಿದೆ ಅಂತ ಹೇಳ್ಬೋದು. ಇಲ್ಲಿನ ಸಾಯಿಕಟ್ಟ ದೇವಾಲಯದಲ್ಲಿ ಕೂಡ ಕಳೆದ ರಾತ್ರಿ ವೇಳೆ ಕಳ್ಳತನ ಆಗಿರುವುದು ಭಕ್ತರ ಒಂದು ಆಶ್ಚರ್ಯಕ್ಕೆ ಕೂಡ ಕಾರಣ ಆಗಿದೆ. ನಾನೀಗ ದೇವಸ್ಥಾನದ ಒಳಭಾಗದಲ್ಲಿದ್ದೇನೆ, ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಸಾಯಿ ಮಂದಿರದ ಒಳಭಾಗದಲ್ಲಿರುವಂತಹ ಬೆಳ್ಳಿಯ ಆಭರಣಗಳನ್ನು ಕಳ್ಳರು ಕದ್ದೊಯ್ದಿರುವಂಥದ್ದು. ಸುಮಾರು ಬೆಳಗಿನ ಜಾವ 3 ಗಂಟೆ ಸುಮಾರಿಗೆ ಈ ಒಂದು ದೇವಾಲಯದ ಒಳಗೆ ನುಗ್ಗಿದಂಥ ಕಳ್ಳರು ದೇವರ ಮೇಲ್ಭಾಗದಲ್ಲಿರುವ ಬೆಳ್ಳಿಯ ವಸ್ತುಗಳಾದ ಛತ್ರಿಗಳಾಗಿರ್ಬೋದು ಅಥವಾ ಸಿಂಹ, ಅಕ್ಕಪಕ್ಕದಲ್ಲಿರುವ ಸಿಂಹದ ಮೂರ್ತಿ ಮತ್ತು ಬೆಳ್ಳಿಯ ಪಾದುಕೆ ಸೇರಿದಂತೆ ಬೇರೆ ಬೇರೆ ವಸ್ತುಗಳನ್ನು ಕಳ್ಳತನ ಮಾಡಿದ್ದಾರೆ. ಸುಮಾರು 12 kgಯಷ್ಟು ಆಭರಣಗಳನ್ನು ಕದ್ದಿದ್ದಾರೆ ಎಂಬ ಮಾಹಿತಿಯನ್ನು ಸ್ಥಳೀಯರು ಕೂಡ ನೀಡ್ತಾ ಇರುವಂಥದ್ದು. ಸ್ಥಳಕ್ಕೆ ಕಾರವಾರ ನಗರ ಪೊಲೀಸರು ಕೂಡ ಆಗಮಿಸಿ ಪರಿಶೀಲನೆ ಕೂಡ ನಡೆಸ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು. ಯಾವ ರೀತಿಯಾಗಿ ಬೆರಳಚ್ಚು ತಜ್ಞರು ಕೂಡ ಇದೀಗ ಪರಿಶೀಲನೆ ಕೂಡ ತೊಡಗಿರುವಂಥದ್ದು. ಒಟ್ಟಿನಲ್ಲಿ ಕಳೆದ ಕೆಲ ದಿನಗಳ ಹಿಂದಷ್ಟೇ ಈ ದೇವರ ಒಂದು ವಾರ್ಷಿಕೋತ್ಸವ ಕೂಡ ನಡೆದಿತ್ತು. ಆ ಸಂದರ್ಭದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಕೂಡ ಇಲ್ಲಿಗೆ ಆಗಮಿಸಿದರು. ಇದಾದ ಬೆನ್ನಲ್ಲೇ ಈ ರೀತಿಯಾಗಿ ದೇವಾಲಯದಲ್ಲಿ ಕಳ್ಳತನ ಆಗಿರೋದು ಭಕ್ತರ ಒಂದು ಆತಂಕಕ್ಕೆ ಕೂಡ ಕಾರಣವಾಗಿದೆ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ದೇವಾಲಯದ ಮುಂಭಾಗದಲ್ಲಿರುವ ಬಾಗಿಲನ್ನು ಹೊಡೆದಂಥ ಕಳ್ಳರು ಈ ಒಂದು ಕೃತ್ಯವನ್ನು ಕೂಡ ಎಸಗಿದ್ದಾರೆ. ಕಳೆದ ಕೆಲ ತಿಂಗಳಿಂದ ಉತ್ತರ ಕನ್ನಡ ಜಿಲ್ಲೆ ಕಾರವಾರದಲ್ಲಿ ದೇವಾಲಯಗಳ ಕಳ್ಳತನ ಮುಂದುವರೆದಿದೆ. ಆದರೆ ಕಳ್ಳರ ಪತ್ತೆ ಕಾರ್ಯ ಕೂಡ ಆಗದಿರುವುದು ಕೂಡ ನಿಜಕ್ಕೂ ಕೂಡ ಬೇಸರದ ಸಂಗತಿ. ಯಾಕಂತ ಹೇಳಿದ್ರೆ ಪದೇ ಪದೇ ಕಳ್ಳರನ್ನು ಹಿಡಿಯದೇ ಇರುವ ಕಾರಣಕ್ಕಾಗಿ ಏನು ಗೊತ್ತಿಲ್ಲ, ಪದೇ ಪದೇ ಈ ರೀತಿಯಾಗಿ ದೇವಾಲಯದ ಕಳ್ಳತನ ನಡೆತಿರೋದು ಭಕ್ತರ ಆತಂಕಕ್ಕೆ ಕೂಡ ಕಾರಣ ಆಗಿರುತ್ತದೆ. ಇವ ನೋಡ್ತಾ ಇರ್ಬೋದು ದೇವಾಲಯದ ಮುಂಭಾಗದಲ್ಲಿ ಯಾವ ರೀತಿಯಾಗಿ ಭಕ್ತರು ಕೂಡ ಬೇಸರದಿಂದ ಇರುವ ದೃಶ್ಯವನ್ನು ನೀವು ಗಮನಿಸಬೇಕು. ಈ ಬಗ್ಗೆ ಭಕ್ತರನ್ನೇ ಮಾತಾಡ್ಸೋಣ, ಘಟನೆ ಬಗ್ಗೆ ಕೇಳ್ತೇನೆ. ಸರ್, ಈಗ ಕಳ್ಳತನ ಎಷ್ಟೊತ್ತಿಗೆ ಆಗಿರ್ಬೋದು ಸರ್? ಏನೇನು ವಸ್ತುಗಳು? ಸರ್, ಇದು ಅಂದಾಜೊಂದು 3 ಗಂಟೆಯಿಂದ 3:30 ತನಕ ಆಗಿರ್ಬೋದು ಸರ್. ಅಲ್ಲಿ ದೇವರ ಮೇಲಿರುವ ಸಿಂಹಾಸನದ ಮೇಲೆ ಕೊಡೆ ಇತ್ತು ಸಿಲ್ವರ್ದು, ಅದು ಅದ್ರ ಮೇಲೆ ಒಂದು ಲಾಕ್ ಒಂಥರ ಇತ್ತು ಕಂಬಿದು. ಆಮೇಲೆ ಕೆಳಗಡೆ 2 ಸಿಂಹಗಳು, ಆಮೇಲೆ ಕೆಳಗೆ ಪಾದ ಹತ್ರ ಒಂದು ಹಿಂಗೆ ಆರ್ಕ್ ಒಂದಿತ್ತು, ಮತ್ತು ಪಾದುಕೆ ಮುಂದೊಂದು ಪಾದುಕೆ ಇದೆ, ಅದನ್ನು ಅವರು ಒಡೆದು ತೆಗೆದಿದ್ದಾರೆ ಆ ಸಿಲ್ವರನ್ನು. ಇದೆ ಸುಳಿವು ಸಿಕ್ಕಿದೆ ಸರ್, ಯಾರಂತ ಗೊತ್ತಾಗಿರ್ಬೋದು ಅಥವಾ ಇನ್ನೂ ಗೊತ್ತಿಲ್ಲ. ಪೊಲೀಸ್ ಇಲಾಖೆಯವರು ಬಂದಿದ್ದಾರೆ, ಅವರು ತನಿಖೆಯನ್ನು ಮಾಡ್ತಾಯಿದ್ದಾರೆ. ಇನ್ನುವರೆಗೆ CCTV ಫುಟೇಜನ್ನು ಅವರು ಚೆಕ್ ಮಾಡ್ತಾ ಇದ್ದಾರೆ. ನಮಗೆ ಇವರು ಸಿಗ್ಬೋದು ಅನ್ನೋ ಭರವಸೆ ಒಂದಿದೆ ನಮಗೆ
ಡಿಪಾರ್ಟ್ಮೆಂಟ್ ಮೇಲೆ ಹೌದು ಸರ್. ಇವಿಷ್ಟು ಭಕ್ತರು ಹೇಳುವಂಥ ಮಾತು. ಒಟ್ಟಿನಲ್ಲಿ ಇದೀಗ CCTV ದೃಶ್ಯದಲ್ಲಿ ಕಳ್ಳರ ಒಂದು ಕೃತ್ಯ ಕೂಡ ಸೆರೆಯಾಗಿದೆ. ಹೀಗಾಗಿ ಪೊಲೀಸರು ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಆದಷ್ಟು ಬೇಗ ಕಳ್ಳರ ಪತ್ತೆ ಆಗಲಿ, ಯಾರು ಎಂಬುದು ಪತ್ತೆ ಆಗಲಿ ಮತ್ತು ಆ ಮೂಲಕ ಭಕ್ತರಲ್ಲಿರುವ ಆತಂಕ ಕೂಡ ದೂರವಾಗಲಿ ಎಂಬ ಮಾತುಗಳನ್ನು ಇಲ್ಲಿ ವ್ಯಕ್ತಪಡಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶಾನ್ ಗುರೋಜ್ ಹತ್ರ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ದೇವಾಲಯಗಳ ಕಳ್ಳತನ ಮುಂದುವರಿದಿದೆ ಅಂತ ಹೇಳ್ಬೋದು. ಇಲ್ಲಿನ ಸಾಯಿಕಟ್ಟ ದೇವಾಲಯದಲ್ಲಿ ಕೂಡ ಕಳೆದ ರಾತ್ರಿ ವೇಳೆ ಕಳ್ಳತನ ಆಗಿರುವುದು ಭಕ್ತರ ಒಂದು ಆಶ್ಚರ್ಯಕ್ಕೆ ಕೂಡ ಕಾರಣ ಆಗಿದೆ. ನಾನೀಗ ದೇವಸ್ಥಾನದ ಒಳಭಾಗದಲ್ಲಿದ್ದೇನೆ, ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಸಾಯಿ ಮಂದಿರದ ಒಳಭಾಗದಲ್ಲಿರುವಂತಹ ಬೆಳ್ಳಿಯ ಆಭರಣಗಳನ್ನು ಕಳ್ಳರು ಕದ್ದೊಯ್ದಿರುವಂಥದ್ದು. ಸುಮಾರು ಬೆಳಗಿನ ಜಾವ 3 ಗಂಟೆ ಸುಮಾರಿಗೆ ಈ ಒಂದು ದೇವಾಲಯದ ಒಳಗೆ ನುಗ್ಗಿದಂಥ ಕಳ್ಳರು ದೇವರ ಮೇಲ್ಭಾಗದಲ್ಲಿರುವ ಬೆಳ್ಳಿಯ ವಸ್ತುಗಳಾದ ಛತ್ರಿಗಳಾಗಿರ್ಬೋದು ಅಥವಾ ಸಿಂಹ, ಅಕ್ಕಪಕ್ಕದಲ್ಲಿರುವ ಸಿಂಹದ ಮೂರ್ತಿ ಮತ್ತು ಬೆಳ್ಳಿಯ ಪಾದುಕೆ ಸೇರಿದಂತೆ ಬೇರೆ ಬೇರೆ ವಸ್ತುಗಳನ್ನು ಕಳ್ಳತನ ಮಾಡಿದ್ದಾರೆ. ಸುಮಾರು 12 kgಯಷ್ಟು ಆಭರಣಗಳನ್ನು ಕದ್ದಿದ್ದಾರೆ ಎಂಬ ಮಾಹಿತಿಯನ್ನು ಸ್ಥಳೀಯರು ಕೂಡ ನೀಡ್ತಾ ಇರುವಂಥದ್ದು. ಸ್ಥಳಕ್ಕೆ ಕಾರವಾರ ನಗರ ಪೊಲೀಸರು ಕೂಡ ಆಗಮಿಸಿ ಪರಿಶೀಲನೆ ಕೂಡ ನಡೆಸ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು. ಯಾವ ರೀತಿಯಾಗಿ ಬೆರಳಚ್ಚು ತಜ್ಞರು ಕೂಡ ಇದೀಗ ಪರಿಶೀಲನೆ ಕೂಡ ತೊಡಗಿರುವಂಥದ್ದು. ಒಟ್ಟಿನಲ್ಲಿ ಕಳೆದ ಕೆಲ ದಿನಗಳ ಹಿಂದಷ್ಟೇ ಈ ದೇವರ ಒಂದು ವಾರ್ಷಿಕೋತ್ಸವ ಕೂಡ ನಡೆದಿತ್ತು. ಆ ಸಂದರ್ಭದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಕೂಡ ಇಲ್ಲಿಗೆ ಆಗಮಿಸಿದರು. ಇದಾದ ಬೆನ್ನಲ್ಲೇ ಈ ರೀತಿಯಾಗಿ ದೇವಾಲಯದಲ್ಲಿ ಕಳ್ಳತನ ಆಗಿರೋದು ಭಕ್ತರ ಒಂದು ಆತಂಕಕ್ಕೆ ಕೂಡ ಕಾರಣವಾಗಿದೆ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ದೇವಾಲಯದ ಮುಂಭಾಗದಲ್ಲಿರುವ ಬಾಗಿಲನ್ನು ಹೊಡೆದಂಥ ಕಳ್ಳರು ಈ ಒಂದು ಕೃತ್ಯವನ್ನು ಕೂಡ ಎಸಗಿದ್ದಾರೆ. ಕಳೆದ ಕೆಲ ತಿಂಗಳಿಂದ ಉತ್ತರ ಕನ್ನಡ ಜಿಲ್ಲೆ ಕಾರವಾರದಲ್ಲಿ ದೇವಾಲಯಗಳ ಕಳ್ಳತನ ಮುಂದುವರೆದಿದೆ. ಆದರೆ ಕಳ್ಳರ ಪತ್ತೆ ಕಾರ್ಯ ಕೂಡ ಆಗದಿರುವುದು ಕೂಡ ನಿಜಕ್ಕೂ ಕೂಡ ಬೇಸರದ ಸಂಗತಿ. ಯಾಕಂತ ಹೇಳಿದ್ರೆ ಪದೇ ಪದೇ ಕಳ್ಳರನ್ನು ಹಿಡಿಯದೇ ಇರುವ ಕಾರಣಕ್ಕಾಗಿ ಏನು ಗೊತ್ತಿಲ್ಲ, ಪದೇ ಪದೇ ಈ ರೀತಿಯಾಗಿ ದೇವಾಲಯದ ಕಳ್ಳತನ ನಡೆತಿರೋದು ಭಕ್ತರ ಆತಂಕಕ್ಕೆ ಕೂಡ ಕಾರಣ ಆಗಿರುತ್ತದೆ. ಇವ ನೋಡ್ತಾ ಇರ್ಬೋದು ದೇವಾಲಯದ ಮುಂಭಾಗದಲ್ಲಿ ಯಾವ ರೀತಿಯಾಗಿ ಭಕ್ತರು ಕೂಡ ಬೇಸರದಿಂದ ಇರುವ ದೃಶ್ಯವನ್ನು ನೀವು ಗಮನಿಸಬೇಕು. ಈ ಬಗ್ಗೆ ಭಕ್ತರನ್ನೇ ಮಾತಾಡ್ಸೋಣ, ಘಟನೆ ಬಗ್ಗೆ ಕೇಳ್ತೇನೆ. ಸರ್, ಈಗ ಕಳ್ಳತನ ಎಷ್ಟೊತ್ತಿಗೆ ಆಗಿರ್ಬೋದು ಸರ್? ಏನೇನು ವಸ್ತುಗಳು? ಸರ್, ಇದು ಅಂದಾಜೊಂದು 3 ಗಂಟೆಯಿಂದ 3:30 ತನಕ ಆಗಿರ್ಬೋದು ಸರ್. ಅಲ್ಲಿ ದೇವರ ಮೇಲಿರುವ ಸಿಂಹಾಸನದ ಮೇಲೆ ಕೊಡೆ ಇತ್ತು ಸಿಲ್ವರ್ದು, ಅದು ಅದ್ರ ಮೇಲೆ ಒಂದು ಲಾಕ್ ಒಂಥರ ಇತ್ತು ಕಂಬಿದು. ಆಮೇಲೆ ಕೆಳಗಡೆ 2 ಸಿಂಹಗಳು, ಆಮೇಲೆ ಕೆಳಗೆ ಪಾದ ಹತ್ರ ಒಂದು ಹಿಂಗೆ ಆರ್ಕ್ ಒಂದಿತ್ತು, ಮತ್ತು ಪಾದುಕೆ ಮುಂದೊಂದು ಪಾದುಕೆ ಇದೆ, ಅದನ್ನು ಅವರು ಒಡೆದು ತೆಗೆದಿದ್ದಾರೆ ಆ ಸಿಲ್ವರನ್ನು. ಇದೆ ಸುಳಿವು ಸಿಕ್ಕಿದೆ ಸರ್, ಯಾರಂತ ಗೊತ್ತಾಗಿರ್ಬೋದು ಅಥವಾ ಇನ್ನೂ ಗೊತ್ತಿಲ್ಲ. ಪೊಲೀಸ್ ಇಲಾಖೆಯವರು ಬಂದಿದ್ದಾರೆ, ಅವರು ತನಿಖೆಯನ್ನು ಮಾಡ್ತಾಯಿದ್ದಾರೆ. ಇನ್ನುವರೆಗೆ CCTV ಫುಟೇಜನ್ನು ಅವರು ಚೆಕ್ ಮಾಡ್ತಾ ಇದ್ದಾರೆ. ನಮಗೆ ಇವರು ಸಿಗ್ಬೋದು ಅನ್ನೋ ಭರವಸೆ ಒಂದಿದೆ ನಮಗೆ ಡಿಪಾರ್ಟ್ಮೆಂಟ್ ಮೇಲೆ. ಹೌದು ಸರ್. ಇವಿಷ್ಟು ಭಕ್ತರು ಹೇಳುವಂಥ ಮಾತು. ಒಟ್ಟಿನಲ್ಲಿ ಇದೀಗ CCTV ದೃಶ್ಯದಲ್ಲಿ ಕಳ್ಳರ ಒಂದು ಕೃತ್ಯ ಕೂಡ ಸೆರೆಯಾಗಿದೆ. ಹೀಗಾಗಿ ಪೊಲೀಸರು ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಆದಷ್ಟು ಬೇಗ ಕಳ್ಳರ ಪತ್ತೆ ಆಗಲಿ, ಯಾರು ಎಂಬುದು ಪತ್ತೆ ಆಗಲಿ ಮತ್ತು ಆ ಮೂಲಕ ಭಕ್ತರಲ್ಲಿರುವ ಆತಂಕ ಕೂಡ ದೂರವಾಗಲಿ ಎಂಬ ಮಾತುಗಳನ್ನು ಇಲ್ಲಿ ವ್ಯಕ್ತಪಡಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶಾನ್ ಗುರೋಜ್ ಹತ್ರ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.